IPL 2026 ಬಗ್ಗೆ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. IPL 2026 ಬರ್ತದೆ. ಇದ್ರ ಬಗ್ಗೆ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೂಡ ಮಾಡಿಬಿಡ್ರಿ. ಫಸ್ಟ್ ಅಪ್ಡೇಟ್, IPL 2026 ಫುಲ್ ಶೆಡ್ಯೂಲ್ ನಮ್ಮ BCCI ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ಕ್ರಿಕ್ ಬಜ್ ರಿಪೋರ್ಟ್ ನ ಪ್ರಕಾರ ಫುಲ್ ಶೆಡ್ಯೂಲ್ ಇನ್ನು 2 ದಿನ ಅಥವಾ 3 ದಿನದಲ್ಲಿ ನಮ್ಮ BCCI ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಈಗ ಫಸ್ಟ್ ಫೇಸ್ ಆಫ್ ಶೆಡ್ಯೂಲ್ ನಮ್ಮ BCCI ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದರೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಎಕ್ಸಾಕ್ಟ್ಲಿ ಈಗಲೂ ಕೂಡ ಇನ್ನು 2-3 ಡೇಸ್ ಟೈಮ್ ಇದೆ. ಸೊ ಇದ್ರೊಳಗೆ ಆ ಒಂದು ಫುಲ್ ಶೆಡ್ಯೂಲ್ ಲೀಕ್ ಆದ್ರೆ ಆಗಬಹುದು. ಲೀಕ್ ಆದ್ರೆ ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಶೆಡ್ಯೂಲ್ ಕೂಡ ಲೀಕ್ ಆದ್ರೆ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್, ನಾವು ಫ್ಯೂ ಡೇಸ್ ಬ್ಯಾಕ್ ಮತ್ತು ಫ್ಯೂ ವೀಕ್ಸ್ ಬ್ಯಾಕ್ ಡಿಸ್ಕಷನ್ ಮಾಡಿದ್ವಿ. ಸೊ ಈ ವರ್ಷ ಅಂದ್ರೆ IPL 2026 ಅಲ್ಲಿ 74 ಮ್ಯಾಚ್ ಅಲ್ಲ, ಬರೋಬ್ಬರಿ 84 ಮ್ಯಾಚ್ ಇರ್ತವೆ. ಮತ್ತು ಪ್ರತಿಯೊಂದು ಟೀಮು 16 ಲೀಗ್ ಮ್ಯಾಚ್ ಅನ್ನು ಆಡ್ಬೇಕಾಗಿರುತ್ತೆ ಅಂತೇಳಿ ಒಂದು ರಿಪೋರ್ಟ್ ಇದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಈಗ ಅಪ್ಡೇಟ್ ಪ್ರಕಾರ ಇಲ್ಲ, 84 ಮ್ಯಾಚ್ ಅಲ್ಲ, ಬರೋಬ್ಬರಿ ಪ್ರತಿ ವರ್ಷ ಆಗಿನೇ 74 ಮ್ಯಾಚ್ ಇರ್ತವೆ. ಸೊ ಪ್ರತಿಯೊಂದು ಟೀಮು 14 ಲೀಗ್ ಮ್ಯಾಚ್ ಅನ್ನು ಆಡ್ಬೇಕಾಗಿದೆ ಅಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ನೋಡಮ್ಮ ಹೆಂಗಿರುತ್ತೆ ಫುಲ್ ಶೆಡ್ಯೂಲ್ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಟ್ರಾವಿಸ್ ಹೆಡ್ ಅವರ ಬಗ್ಗೆ ಅಪ್ಡೇಟ್. ಆಕ್ಚುಲಿ SRH ಒಂದು ನಿನ್ನೆ ಒಂದು ಈವೆಂಟ್ ಇತ್ತು. ಆ ಒಂದು ಈವೆಂಟ್ ನಲ್ಲಿ ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ ಅಭಿಷೇಕ್ ಶರ್ಮಾ ಅವರಿಗೆ. ಇಷ್ಟಕ್ಕೆ ಈ ಒಂದು IPL 2026 ಅಲ್ಲಿ ನೀವು ಯಾವ ಟೀಮಿನ ವಿರುದ್ಧ ಆಡೋಕೆ ಇಷ್ಟ ಆಗುತ್ತೆ ಅಂತ ಕ್ವಶನ್ ಕೇಳಿದಾಗ ಅಭಿಷೇಕ್ ಶರ್ಮಾ ಅವರು ಆನ್ಸರ್ ಮಾಡಿದ್ರೆ, ನನಗೆ ಈ ಟೀಮು ಆ ಟೀಮು ಅಂತ ಅಲ್ಲ, ಆದ್ರೆ ಟ್ರಾವಿಸ್ ಹೆಡ್ ಅವರಿಗೆ RCB ಟೀಮ್ ವಿರುದ್ಧ ಆಡ್ಬೇಕಾದ್ರೆ ಬಹಳ ಇಷ್ಟ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನೋಡಮ್ಮ, ಹಂಗಾದ್ರೆ ಫಸ್ಟ್ ಮ್ಯಾಚ್ RCB ವರ್ಸಸ್ SRH. ಈ ಒಂದು ಮ್ಯಾಚ್ ಅಲ್ಲಿ ಟ್ರಾವಿಸ್ ಹೆಡ್ ಅವರು ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಅಂತೇಳಿ. RCB ಟೀಮ್ ನ ವಿರುದ್ಧ ಆಡೋಕೆ ಇಷ್ಟ ಅಂದ್ರೆ ಈ ಒಂದು ಟೀಮ್ ನ ವಿರುದ್ಧ ಫಸ್ಟ್ ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ನಾವು ವೇಟ್ ಮಾಡಮ್ಮ. ಸೊ ನೀವೇನಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಟ್ರಾವಿಸ್ ಹೆಡ್ ಅವರು ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ RCB ವಿರುದ್ಧ ಎಷ್ಟು ಸ್ಕೋರ್ ನ ಮಾಡಬಹುದು, ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, SRH ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ, ಅದೇ ಸಲೀಲ್ ಅರೋರಾ. ಫಸ್ಟ್ 2 ಮ್ಯಾಚ್ ಅಲ್ಲಿ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಆದ್ರೆ ನಿನ್ನೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಗೇನ್ 33 ಬಾಲ್ ಅಲ್ಲಿ 81 ರನ್ಸ್ ಅನ್ನು ಸ್ಕೋರ್ ಮಾಡಿದರೆ. ಅನ್ರಿಯಲ್ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬಾಲ್ ಕೂಡ 6 ಗ್ರೌಂಡ್ ಹೊರಗಡೆ ಹೋಗ್ತಾ ಇದೆ. ಇಂತ ಒಂದು ಯಂಗ್ ಟ್ಯಾಲೆಂಟ್ಗೆ SRH ಮ್ಯಾನೇಜ್ಮೆಂಟ್ ಬಲೆ ಹಾಕಿದರೆ ಕೇವಲ 1.5 ಕೋಟಿ ಕೊಟ್ಟು ಆ ಒಂದು ಮಿನಿ ಆಕ್ಷನ್. ಇಲ್ಲಿ SRH ಮ್ಯಾನೇಜ್ಮೆಂಟ್ಗೆ ಮತ್ತು SRH ಸ್ಕೌಟಿಂಗ್ ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಂತ ಒಂದು ಯಂಗ್ ಟ್ಯಾಲೆಂಟ್ಗೆ ಪಿಕ್ ಮಾಡಿದರೆ. ಸೊ ಅಲ್ಲಿ CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14.2 ಕೋಟಿ ಕೊಟ್ಟು ಬೈ ಮಾಡಿದರೆ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ಗೆ. ಎಕ್ಸಾಕ್ಟ್ಲಿ ಇದೇ ಟೈಪ್ ಆಫ್ ಟ್ಯಾಲೆಂಟ್ ಇರುವಂತಹ ಪ್ಲೇಯರ್ ಅದು ಸಲೀಲ್ ಅರೋರಾ. ಆದ್ರೆ 1.5 ಕೋಟಿ ಕೊಟ್ಟು ಬೈ ಮಾಡಿದರೆ ಗುರು, ಇಟ್ಸ್ ಎ ಸ್ಟಿಲ್ ಬೈ SRH ಮ್ಯಾನೇಜ್ಮೆಂಟ್ ಇಂದ. ಬಟ್ ಕಾಂಟ್ ವೇಟ್. ಈಗ ಸಲೀಲ್ ಅರೋರಾ ಒಂದು ಬಿಗ್ ಇನ್ಸ್ಪಿರೇಷನ್ ಪ್ರತಿಯೊಬ್ಬ ಪ್ಲೇಯರ್ಸ್ಗೆ, ಎಸ್ಪೆಷಲಿ ಯಾರೋ ಬೆಂಚ್ ಅಲ್ಲಿ ಕೂಡ್ತಾರೆ, ಯಾವ ಟೀಮ್ದು ಆ ಒಂದು ಪ್ಲೇಯಿಂಗ್ 11 ಸೆಟ್ ಆಗಿದೆ, ಹೌದಪ್ಪ ನಮ್ಮ ಟೀಮ್ದು ಪ್ಲೇಯಿಂಗ್ 11 ಸೆಟ್ ಆಗಿದೆ, ನನಗೆ ಚಾನ್ಸ್ ಸಿಗಲ್ಲ ಅಂತೇಳಿ ಯಾರು ಡಿಸಪಾಯಿಂಟ್ ಆಗಿದ್ರೆ ಅಂತವರಿಗೆ ಸಲೀಲ್ ಅರೋರಾ ಒಂದು ಬಿಗ್ ಇನ್ಸ್ಪಿರೇಷನ್. ಯಾಕಪ್ಪ ಅಂತ ಕೇಳಿದ್ರೆ, ಈಗ SRH ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಿದ್ರೆ ಆಲ್ರೆಡಿ SRH ನ ಪ್ಲೇಯಿಂಗ್ 11 ಫಿಕ್ಸ್ ಆಗಿದೆ. ಇಂಥ ಟೈಮ್ ಅಲ್ಲಿ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಲೇಬೇಕು. ಇಂಥ ಒಂದು ಯಂಗ್ ಟ್ಯಾಲೆಂಟ್ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಈ ಪ್ಲೇಯರ್ಗೆ ಬೆಂಚ್ ಅಲ್ಲಿ ಕೂರಿಸುವಂತಹ ಅವಶ್ಯಕತೆ ಇದೆಯಾ? ನೋ ಚಾನ್ಸ್. ಇವರಿಗೆ ಯಾವುದೇ ಒಂದು ರೂಲ್ ನ ಕೊಡಲೇಬೇಕಾಗುತ್ತೆ. ಚಾನ್ಸ್ ಕೊಡ್ತಾರೆ, ಪ್ಲೇಯಿಂಗ್ 11 ರೆಡಿ ಆಗ್ತಿದೆ, ಅದರಲ್ಲಿ ಸಲೀಲ್ ಅರೋರಾ ಎಂಟ್ರಿ ಕೊಡೋದು ಗ್ಯಾರಂಟಿ. ನನ್ನ ಪ್ರಕಾರ ಏನಾದ್ರೂ SRH ಮ್ಯಾನೇಜ್ಮೆಂಟ್ ಸಲೀಲ್ ಅರೋರಾಗೆ ಆ ಒಂದು ಪ್ಲೇಯಿಂಗ್ 11 ಚಾನ್ಸ್ ಕೊಡ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2026 ಅಲ್ಲಿ ಒನ್ ಆಫ್ ದಿ ಪ್ಲೇಯರ್ ಟು ವಾಚ್ ಔಟ್ ಲಿಸ್ಟ್ ಅಲ್ಲಿ ಸಲೀಲ್ ಅರೋರಾ ಇದ್ದೇ ಇರ್ತಾರೆ. ಬಟ್ ನಮ್ಮ SRH ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, KL ರಾಹುಲ್ ಅವರ ಬಗ್ಗೆ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅಕ್ಷರ ಪಾಟೀಲ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ DC ಪರ KL ರಾಹುಲ್ ಓಪನಿಂಗ್ ಅಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ. ಅಗೇನ್ ಆ ಒಂದು ಆರೆಂಜ್ ಕ್ಯಾಪ್ ಕಂಟೆಂಡರ್ ರೇಸ್ ಅಲ್ಲಿ KL ರಾಹುಲ್ ಪಕ್ಕ ಇದ್ದೇ ಇರ್ತಾರೆ, ಇದು ಮಾತ್ರ ಗ್ಯಾರಂಟಿ. ಬಟ್ ನಮ್ಮ
ಕಲಾಸ್ KL ರಾಹುಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಮಂಗೇಶ್ ಯಾದವ್ ಅವರ ಬಗ್ಗೆ. ಇವತ್ತು ಬೆಳಗ್ಗೆ RCB ಮ್ಯಾನೇಜ್ಮೆಂಟ್ RCBಯ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಯಾವ ರೀತಿ ಸ್ಕೋರ್ ನ ಮಾಡಿದ್ದಾರೆ ಅಂತೇಳಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋ ನಾನು ಇವತ್ತು ಬೆಳಗ್ಗೆ ಪೋಸ್ಟ್ ಮಾಡಿದ್ದೀನಿ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ಅವರ ಬಗ್ಗೆ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಏನಪ್ಪಾ ಅಂತ ಕೇಳಿದ್ರೆ, ಲೆಫ್ಟ್ ಆರ್ಮ್ ಸೀಮರು ಫಸ್ಟ್ ಪವರ್ ಪ್ಲೇಲಿ ಹೊಸ ಬಾಲ್ ಇಂದ ಇನ್ ಸ್ವಿಂಗ್ ಮಾಡ್ತಾ ಇದ್ದಾರೆ ಮತ್ತು ಯಾವಾಗ ಬಾಲ್ ಓಲ್ಡ್ ಆಗುತ್ತೆ ಓಲ್ಡ್ ಬಾಲ್ ಇಂದ ಸ್ಮಾರ್ಟ್ ಆಗಿ ವೇರಿಯೇಷನ್ ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಯಾವಾಗ ಮಂಗೇಶ್ ಯಾದವ್ ಶಾರ್ಟ್ ಬಾಲ್ ಆಗ್ತಾರೆ ಅವಾಗ ಬ್ಯಾಟ್ಸ್ಮನ್ ಈಸಿಯಾಗಿ 6-4 ಹೊಡಿತಾ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತದೆ ಮಂಗೇಶ್ ಯಾದವ್ ಅವರ ಬಾಲಿಂಗ್ ಇಂದ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಮಂಗೇಶ್ ಯಾದವ್ ಕೇವಲ ಯಾರ್ಕರ್ಸ್ ಹಾಕಿದ್ರೆ ಮಾತ್ರ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ, ಅದು ಬಿಟ್ರೆ ಬೇರೆ ಯಾವುದೇ ಬಾಲ್ ಹಾಕ್ಲಿ ಬ್ಯಾಟ್ಸ್ಮನ್ ಈಸಿಯಾಗಿ 6-4 ಹೊಡಿತದೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಬಟ್ ಈಗ ಸ್ಲೈಟ್ಲಿ ಮಂಗೇಶ್ ಯಾದವ್ ಅವರು ಇಂಪ್ರೂವ್ ಆಗಿದ್ದಾರೆ. ಕೋಚಿಂಗ್ ಸ್ಟಾಫ್ ಇಂದ DK ಆಗಲಿ, ಮೊಹಮ್ಮದ್ ಬೋರ್ಡ್ ಆಗಲಿ ಮತ್ತು ಆಂಡಿ ಆಗಲಿ ಮತ್ತು ಬಾಲಿಂಗ್ ಕೋಚ್ ಆಗಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗ ಹೊಸ ಬಾಲ್ ಇಂದ ಇನ್ ಸ್ವಿಂಗು ಮತ್ತು ಹಳೆ ಬಾಲ್ ಇಂದ ಸ್ಮಾರ್ಟ್ ವೇರಿಯೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಕಾಂಟ್ ವೇಟ್ ಮಂಗೇಶ್ ಯಾದವ್ ಅವರ ಬಾಲಿಂಗ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಗೇನ್ಸ್ಟ್ ಮೈಟಿ SRH ಟೀಮಿನ ವಿರುದ್ಧ ಅಂತೇಳಿ. ಏನಾದ್ರು ಈ ಒಂದು ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ ಫೈರ್ ಪವರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಇದಕ್ಕಿಂತ ಬೆಟರ್ ನ್ಯೂಸ್ RCB ಫ್ಯಾನ್ಸ್ ಗೆ ಸದ್ಯ ಇರುತ್ತಾ? ನೋ ಚಾನ್ಸ್. ನೆಕ್ಸ್ಟ್ ಅಪ್ಡೇಟ್, ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ RCBಯ ಪ್ಲೇಯಿಂಗ್ 11 ನಲ್ಲಿ ವೆಂಕಟೇಶ್ ಅಯ್ಯರ್ ಸ್ಟಾರ್ಟಿಂಗ್ 11 ನಲ್ಲಿ ಇರಲ್ಲ ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ RCBಯ ಆ ಒಂದು ಟಾಪ್ ಫಾರಿನ್ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೋ, ಟಿಮ್ ಡೇವಿಡ್, ಪಿಲ್ ಸಾಲ್ಟೋ, ಜಾಕೋಬ್ ಬೆತಲು ಮತ್ತು ರೊಮಾರೆ ಶಫಾರ್ಡು, ಈ 4 ಪ್ಲೇಯರ್ಸ್ ಅಲ್ಲಿ ಫೈರ್ ಪವರ್ ಇದೆ. ಅವರೇ ಮೇ ಬಿ ಕಂಟಿನ್ಯೂ ಮಾಡಬಹುದು ಅಂತ ಅವರ ಪ್ರೊಡಿಕ್ಷನ್. ಬಟ್ ನನ್ನ ಪ್ರಕಾರ ಏನಪ್ಪ ಅಂದ್ರೆ, ರೊಮಾರೆ ಶಫಾರ್ಡ್ ಸ್ಟಿಲ್ RCB ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿಲ್ಲ. ಮೇ ಬಿ 26 ಅಥವಾ ಇವತ್ತು ನಾಳೆ ಈ ಒಂದು ಡೇಟಿಗೆ ಜಾಯ್ನ್ ಆದ್ರೆ ಅವರು ಸ್ಟಾರ್ಟಿಂಗು 11 ಅಲ್ಲಿ ಇರ್ತಾರೆ. ಇಫ್ ಸಪೋಸ್ ಜಾಯ್ನ್ ಆಗಿಲ್ಲಪ್ಪ, ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದ್ರೆ ಡೆಫಿನೆಟ್ ಆಗಿ ರೊಮಾರೆ ಶಫಾರ್ಡ್ ಫಸ್ಟ್ ಮ್ಯಾಚ್ ಇಂದ ಅನ್ಅವೈಲೇಬಲ್ ಇರಬಹುದು. ಏನಾದ್ರು ಫಸ್ಟ್ ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ರೆ ವೆಂಕಟೇಶ್ ಅಯ್ಯರ್ ಡೆಫಿನೆಟ್ ಆಗಿ ಸ್ಟಾರ್ಟಿಂಗ್ 11 ಅಲ್ಲಿ ಇರ್ತಾರೆ. ಏನಾದ್ರು ರೊಮಾರೆ ಶಫಾರ್ಡ್ ಅವರು ಬೇಗನೆ ಜಾಯ್ನ್ ಆದ್ರೆ ಡೆಫಿನೆಟ್ ಆಗಿ ರೊಮಾರೆ ಶಫಾರ್ಡ್ ಅವರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ. ಬಟ್ ನನ್ನ ಪ್ರಕಾರ ಯಾಕೆ ಗೊತ್ತಿಲ್ಲ, ವೆಂಕಟೇಶ್ ಅಯ್ಯರ್ಗೆ ಸ್ಟಾರ್ಟಿಂಗ್ 11 ಅಲ್ಲಿ ಚಾನ್ಸ್ ಕೊಡ್ತದೆ ಅಂತ ಅನಿಸ್ತಾ ಇದೆ. ಸೊ ನೀವೇಂತರ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಈಗ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 7 ಕೋಟಿ ಕೊಟ್ಟು ಬೈ ಮಾಡಿದರೆ ಅವರಿಗೆ ಬೆಂಚ್ ಅಲ್ಲಿ ಕೂಡಿಸ್ತಾರ ಅಂತ ಅನಿಸ್ತಿದೆಯಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.